ರೀಯೂಸ್ ಕಂಟೆಂಟ್. ಇಷ್ಟಕ್ಕೂ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ರೀಯೂಸ್ ಕಂಟೆಂಟ್ ಅಂತ ಬಂತು ಅಂತ ಇಟ್ಕೊಡ್ರಿ, ನಿಮ್ಮ ಚಾನಲ್ ಅನ್ನೋದು ಹೆಗ್ಗುಟ್ಟೋಯ್ತು ಅಂತ ಹೇಳ್ಬೇಕು. ಯಾಕಂತಂದರೆ ಕಷ್ಟಪಟ್ಟು 10 ವರ್ಷದಿಂದ ಯೂಟ್ಯೂಬ್ ಚಾನಲ್ನಲ್ಲಿ ತುಂಬ ಕಷ್ಟಪಟ್ಟು ನಾವು ಮಾಡಿ ಪ್ರತಿಯೊಂದು ವಿಡಿಯೋನ ಅಬ್ಸರ್ವೇಷನ್ ಮಾಡಿ ಎಲ್ಲ ರೀತಿ ಟೆಸ್ಟ್ ಮಾಡಿ ಹಾಕಿದ್ರು ರೀಯೂಸ್ ಕಂಟೆಂಟ್ ಅಂತ ಬಂದಿದೆ. ಬಟ್ ಆದರೆ ಇಲ್ಲಿ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಒಂದು ರೀತಿ ಹೆಂಗಪ್ಪ ಅಂತಂದರೆ ತಿಕ್ಕಲಾಗಿ ಒಂದು ಹುಚ್ಚುಚ್ಚಾಗಿ ವಿಡಿಯೋನೇ ಮಾಡಿದ್ರೇ ಜನ ವೈರಲ್ ಆಗ್ತಾರೆ ಅಂತ ವಿಡಿಯೋಗಳು ತುಂಬಾ ಚೆನ್ನಾಗಿರುತ್ತೆ, ಏನೂ ಪ್ರಾಬ್ಲಮ್ ಆಗಿರೋದಿಲ್ಲ. ಅಂದರೆ ನೀವು ಕಷ್ಟಪಟ್ಟು ಒಂದು ಒಳ್ಳೆ ಕಂಟೆಂಟ್ ಮಾಡಬೇಕು ಅಂದರೆ ಏನಾದರೂ ನಾನು ನನ್ನ ಚಾನಲಲ್ಲಿ ಒಂದು ಏನಾದರೂ ಎಜುಕೇಷನ್ ಪರ್ಪಸ್ ಅಂದರೆ IPS ಆಗೋದು ಹೆಂಗೆ, IAS ಆಗೋದು ಹೆಂಗೆ, ರೈಲ್ವೇದಲ್ಲಿ ಲೋಕೋ ಪೈಲಟ್ ಆಗೋದು ಹೆಂಗೆ, ಆಮೇಲೆ ಪೈಲಟ್ ಆಗೋದು ಹೆಂಗೆ, ಈ ರೀತಿ ಒಂದು ವಿಡಿಯೋನ ಕಷ್ಟಪಟ್ಟು ಮಾಡಿ ಹಾಕ್ತಾ ಇದೆ. ಅಷ್ಟೇ ಅಲ್ಲದೆ ಅನ್ನೋನ್ ಫ್ಯಾಕ್ಟ್ಸ್ಗಳು ಪ್ರತಿಯೊಂದು ಈ ಥರ ಅಂತ ಕಂಟೆಂಟ್ ಇಲ್ಲ, ಪ್ರತಿಯೊಂದು ಮಿಕ್ಸ್ ಆಗಿ ಕಂಟೆಂಟ್ನ ಮಾಡ್ತಿದ್ದೆ. ಬಟ್ ಆದರೆ ಇಲ್ಲಿ ನನಗೆ ಒಂದು ರೀಯೂಸ್ ಕಂಟೆಂಟ್ ಅಂತ ತುಂಬ ದೊಡ್ಡ ಪ್ರಮಾಣದಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ. ಅದು ಹೆಂಗಪ್ಪ ಅಂತಂದರೆ 10 ವರ್ಷದಿಂದ ನನ್ನ ಯೂಟ್ಯೂಬ್ ಚಾನಲ್ ಜರ್ನಿ ತುಂಬ ಚೆನ್ನಾಗಿ ನಡೀತಾ ಬಂತು. ಬಟ್ ಆದರೆ ಇಲ್ಲಿ ಬಂದಿರುವಂಥದ್ದು ರೀಯೂಸ್ ಕಂಟೆಂಟ್ ಕನಿಷ್ಠ ಏನಿಲ್ಲಪ್ಪ ಅಂತಂದ್ರು 1 ವರ್ಷದಿಂದ ಆ ಒಂದು ರೀಯೂಸ್ ಕಂಟೆಂಟ್ ಅಂತ ತುಂಬ ಟಾರ್ಚರ್ ಕೊಡ್ತಾ ಇದೆ. ಈಗ ನಾನು ಹೇಳೋದೇನಪ್ಪ ಅಂತಂದರೆ, ನೀವು ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ರಿ. ಬಟ್ ಆದರೆ ಮುಂಚೆ ಇರೋ ರೀತಿ ಈಗ ಯೂಟ್ಯೂಬ್ ಚಾನಲ್ ಇಲ್ಲ, ತುಂಬ ಸ್ಟ್ರಿಕ್ಟ್ ಆಗಿದೆ. ಏನೇ ಒಂದು ಪ್ರಾಬ್ಲಮ್ ಅಂದರೆ ನೀವು ಏನೇ ಒಂದು ತಪ್ಪು ಮಾಡಿದರೆ ರೀಯೂಸ್ ಕಂಟೆಂಟ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ಪ್ರಾಬ್ಲಮ್ಗಳ ಬರ್ಬೋದು. ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನೇ ಒಂದು ಆಗಬೇಕಂತಂದರೆ ತುಂಬ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕ ಪ್ರತಿಯೊಂದು ಏನು ಮಿಸ್ಟೇಕ್ ಆಗಬಾರ್ದು ಸರ್ಚ್ ಮಾಡಿ ಪ್ರತಿಯೊಂದು ನೋಡಿ 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 ಹಾಕಿದ್ರು ನಮ್ಮ ಚಾನಲಲ್ಲಿ ರೀಯೂಸ್ ಕಂಟೆಂಟ್ ಪ್ರಾಬ್ಲಮ್ ಅದೆಷ್ಟರ ಮಟ್ಟಿಗೆ ಬಂದಿದೆ ಅಂತಂದರೆ, ಕನಿಷ್ಠ ಏನಿಲ್ಲ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ 600-700 ವಿಡಿಯೋಗಳಿದ್ವು. ನನಗೆ ಯಾವುದಾದ್ರು ವಿಡಿಯೋ ಡೌಟ್ ಬಂದಿದೆ, ಅದು ಪ್ರತಿಯೊಂದು ಡಿಲೀಟ್ ಮಾಡಿ ಹಾಕಿದ್ರು ಕೂಡ ಇನ್ನೂ ರೀಯೂಸ್ ಕಂಟೆಂಟ್ ಅಂತ ಬರ್ತಾ ಇದೆ. ಇಲ್ಲಿ ಇನ್ನೊಂದು ಯೂಟ್ಯೂಬ್ ಅವರು ಏನು ಪ್ರಾಬ್ಲಮ್ ಅಪ್ಪ ನಮಗೆ ಅಂತಂದರೆ, ಯಾವುದಾದ್ರೂ ಕಾಪಿರೈಟ್ ಅಂತಂದರೆ ಆವಾಗ ಈ ವಿಡಿಯೋಕ್ಕೆ ಕಾಪಿರೈಟ್ ಬಂದಿದೆ ಅಂತ ಹೇಳ್ತಿದ್ರು. ಬಟ್ ಆದರೆ ಈಗ ಈ ರೀಯೂಸ್ ಕಂಟೆಂಟ್ ಅನ್ನೋದು ಹೆಂಗಿದೆ ಅಂತಂದರೆ, ನೀವು ಏನಾದರೂ ಬೇರೆ ವಿಡಿಯೋನ ಕ್ಲಿಪ್ನ ತೊಗೊಂಡು ನಿಮ್ಮ ಚಾನಲ್ ಅಲ್ಲಿ ಹಾಕಿರ್ಬೋದು, ಟೈಟಲ್ ಆಗಿರ್ಬೋದು, ಅದು ಏನಂತಲೇ ಗೊತ್ತಾಗ್ತಾ ಇಲ್ಲ. ಒಂದು ರೀಯೂಸ್ ಕಂಟೆಂಟ್ ಅಂತಂದರೆ ದೊಡ್ಡ ಯೂಟ್ಯೂಬ್ ಚಾನಲ್ ಅವರು ಕೂಡ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇದು ರೀಯೂಸ್ ಕಂಟೆಂಟ್ ಅಂದರೆ ಈ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಆ ಒಂದು ರೀಯೂಸ್ ಕಂಟೆಂಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ತುಂಬ ಅಂದರೆ ತುಂಬ ಕಷ್ಟ ಇದೆ ಅಂತ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಅದನ್ನು ನಾನು ತುಂಬಾ ಫೇಸ್ ಮಾಡ್ತಾ ಇದ್ದೀನಿ. ಕನಿಷ್ಠ ಏನಿಲ್ಲಪ್ಪ ಅಂತಂದ್ರೆ 10 ವರ್ಷದಿಂದ ವಿಡಿಯೋ ಮಾಡ್ಕೊತ ಬಂದು ಕನಿಷ್ಠ 4 ಸಲ ಯೂಟ್ಯೂಬಿಂದ ಪೇಮೆಂಟ್ನ ತೊಗೊಂಡಿದ್ದೀನಿ. ಬಟ್ ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ತೊಗೊಂಡಿಲ್ಲ, ನನ್ನ ಪ್ರಕಾರ ಸಣ್ಣ ಪ್ರಮಾಣದಲ್ಲಿನೇ ತೊಗೊಂಡಿದ್ದೀನಿ. ಬಟ್ ಆದರೆ ಈಗ ರೀಯೂಸ್ ಕಂಟೆಂಟ್ ಬಂದು ಪೇಮೆಂಟ್ ಅನ್ನೋದು ಸ್ಟಾಪ್ ಆಗಿಬಿಟ್ಟದ. ಇನ್ನೊಂದು ಯೂಟ್ಯೂಬ್ ಅವರು ಅದು ಏನಪ್ಪ ಅಂತಂದರೆ, ರೀಯೂಸ್ ಕಂಟೆಂಟ್ ಅಂತಂದರೆ ಯಾವ ವಿಡಿಯೋಗೆ ರೀಯೂಸ್ ಬಂದಿದೆ, ಯಾವ ವಿಡಿಯೋಗೆ ಏನು ಪ್ರಾಬ್ಲಮ್ ಬಂದಿದೆ ಅಂತ ನಿಮಗೆ ಯಾವುದೇ ರೀತಿ ಮೆಸೇಜ್ ಅನ್ನೋದು ಕೊಡೋಂಗಿಲ್ಲ. ಅದು ನನಗೆ ತುಂಬ ಬೇಜಾರಾಗ್ತಾ ಇದೆ. ಯಾಕಪ್ಪ ಅಂತಂದರೆ, ಏನಾದರೂ ನನಗೆ ಒಂದು ಕ್ಲೂ ಕೊಟ್ಟರೆ ಈ ವಿಡಿಯೋಗೆ ನಿಮಗೆ ರೀಯೂಸ್ ಕಂಟೆಂಟ್ ಬಂದಿದೆ, ಈ ಒಂದು ಆಡಿಯೋನ ಯೂಸ್ ಮಾಡಿದಿರಿ, ಈ ಒಂದು ನಿಮಗೆ ಒಂದು ಏನೋ ಟೈಟಲ್ ಡಬಲ್ ಟೈಮ್ ಹಾಕಿದಿರಿ, ಇದಕ್ಕೆ ನಿಮಗೆ ಒಂದು ರೀಯೂಸ್ ಕಂಟೆಂಟ್ ಅಂತ ಬಂದಿದೆ ಅಂತ ಏನಾದರೂ ನಮಗೆ ಈ ಮೆಸೇಜ್ ಕೊಟ್ಟರೆ ನಾವು ಅದನ್ನು ಈಸಿಯಾಗಿ ಪರಿಹರಿಸ್ಬೋದು. ಬಟ್ ಆದರೆ ಇಲ್ಲಿ ಯೂಟ್ಯೂಬ್ ಅವರು ಏನು ಮಾಡ್ತಾರೆ ಅಂತಂದರೆ, ಅದೆಲ್ಲ ನನಗೆ ಸಂಬಂಧ ಇಲ್ಲ. ನೀನು ಏನೋ ಒಂದು ಯೂಸ್ ಮಾಡಿದ್ರಿ, ಅದು ನಿಮ್ಮ ಚಾನಲ್ಗೆ ರೀಯೂಸ್ ಕಂಟೆಂಟ್ ಬಂದದ, ಅದನ್ನ ನೀನು ಹೆಂಗೆ ಮಾಡ್ತಿದ್ದಿ, ನೀನು ಹೆಂಗೆ ಹಾಳು ಮಾಡ್ಕೊತಿದ್ದಿ, ನಿನಗೆ ಬಿಟ್ಟಿದ್ದು ಅಂತ ಯೂಟ್ಯೂಬ್ ಚಾನಲ್ ಅವರು ಒಂದು ರೀಯೂಸ್ ಕಂಟೆಂಟ್ ಅಂತ ಹಾಕ್ಬಿಡ್ತಾರೆ. ಆ ಒಂದು ಪೇಮೆಂಟ್ ಅನ್ನೋದು ನಿಂದಿರಿಸ್ಬಿಡ್ತಾರೆ. ಇವಾಗ ಆ ರೀತಿ ನಿಂದಿರಿಸಿದ್ರೆ ನಾವು ಏನು ಮಾಡಬೇಕು? ಪ್ರತಿಯೊಂದು ವಿಡಿಯೋನ ಸರ್ಚ್ ಮಾಡಿದ್ವಿ, ಡಿಲೀಟ್ ಮಾಡಿದ್ವಿ. ಯಾವುದು ವಿಡಿಯೋ ಎಷ್ಟಂತ ಸರ್ಚ್ ಮಾಡ್ತೀರಿ ಹೇಳ್ರಿ? 1-2 ವಿಡಿಯೋ, 600-700, ಕೆಲವೊಬ್ರದ್ದು 1000 ಗಟ್ಟಲೆ ವಿಡಿಯೋಗಳಿದ್ದಾವೆ. ಅದು 1,000 ಗಟ್ಟಲೆ ವಿಡಿಯೋನ ಡಿಲೀಟ್ ಮಾಡಿದ್ರು ಇನ್ನು ರೀಯೂಸ್ ಕಂಟೆಂಟ್ ಬರ್ತಾನೆ ಇದೆ. ನಿಮ್ಮ ಚಾನಲ್ ಕೂಡ ಆ ರೀತಿ ಆಗಬಾರ್ದಂತ ನಾನಂತ ಕೇಳ್ಕೊತಾ ಇದ್ದೀನಿ. ಯಾಕಂತಂದರೆ ಕನಿಷ್ಠ ಈಗ ನನ್ನ ಯೂಟ್ಯೂಬ್ ಚಾನಲಲ್ಲಿ 19,000 ಜನ ಮೇಲೆ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಯಾಕಂತಂದರೆ ಅದು ನನ್ನ ಮಟ್ಟಿಗೆ ತುಂಬ ದೊಡ್ಡದು. ಈಗ ಎಕ್ಸಾಂಪಲ್ ನಾನು ಒಂದು ವಿಡಿಯೋ ಮಾಡಬೇಕಂತಂದರೆ, ಈಗ ನಾನು ಎಲ್ಲಿ ನಿಂತಿದ್ದೀನಿ ಗೊತ್ತಾ? ನಿಮಗೆ ಗೊತ್ತಿಲ್ಲ. ನಂದು ಒಂದು ಅಂಗಡಿ ಇದೆ, ಅಂಗಡಿ ಒಳಗಡೆ ಯಾರಾದರೂ ಕಸ್ಟಮರ್ ಬರ್ತಾರಾ ಇಲ್ಲ, ಒಂದು ವೇಳೆ ಸಡನ್ ಆಗಿ ಕಸ್ಟಮರ್ ಬಂದಂದರೆ ನಾನು ಸಡನ್ ಆಗಿ ಎಲ್ಲ ಆಫ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ನಾನು ಎಲ್ಲಿ ನಿಂತಿದ್ದೀನಿ ಅಂತ.
ನೋಡಿದ್ರಾ, ನಾನು ನಮ್ಮ ಅಂಗಡಿಯಲ್ಲಿ ನಿಂತು ಒಂದು ವಿಡಿಯೋ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತೀನಿ. ಒಂದೊಂದು ಶಬ್ದಕ್ಕೂ ಒಬ್ಬರು ಯಾರಾದರೂ ಕಸ್ಟಮರ್ ಬಂದಂದರೆ ನಾನು ಟೋಟಲ್ ಆಗಿ ಬಂದ್ ಮಾಡಿ ಮತ್ತೆ ಫಸ್ಟ್ಲಿಂದ ಮಾಡಬೇಕು. ಎಲ್ಲಿಂದ ನಿಂದಿರಿಸಿದೆ, ಎಲ್ಲಿಂದ ಇಲ್ಲ, ಪ್ರತಿಯೊಂದು ಆ ಒಂದು ಕಷ್ಟ ಅನ್ನೋ